ಮಾಡೋದ್ರಿಂದ ಮತ್ತು ಜೊತೆಗೆ ನಮ್ಮ ಲ್ಯಾಂಗ್ವೇಜ್ ನಾವು ಏನು ಫೈನಾನ್ಸ್ ಅಂತ ಇಟ್ಕೊಳ್ತಿರ್ತೀವಿ ಆ ಲಿಸ್ಟಲ್ಲಿ ಡೈಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಸರ್. ಈಗ ಅದರಲ್ಲಿ ಲಾಸ್ಟ್ ಬ್ಲಾಗ್ನಲ್ಲಿ ಅಪ್ರೋಚ್ ಮಾಡಿದ್ದೀವಿ ಸರ್. ಬಾಕಿ KYC ಅದೇ ಥರ ಇದೆ. ಇದೊಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಸಾಲ್ವ್ ಅಪ್ಡೇಟ್ ಮಾಡಿರ್ತಾರೆ ಸರ್. ITGS ನಮಗೆಲ್ಲ ಗೊತ್ತಿರೋ ಪ್ರಕಾರ ಅದು ಸ್ಟೇಟಲ್ಲಿ ನಮಗೆ ಡೈರೆಕ್ಷನ್ ಬಂದಂಥ ಅವರಿಗೆ ಏನು ಕೊಡಬೇಕು ಅಂತ ಹೇಳಿದ್ರೆ ಆ ಪ್ರಕಾರ ನಾವು ಕೊಡೋಕ್ಕೆ ಪ್ರೋಸೆಸ್ ಮಾಡ್ತೀವಿ ಸರ್. ಏನೋ ಗೈಡ್ಲೈನ್ಸ್ ಬಂತಲ್ಲ ಮೇಡಮ್ ಮೊನ್ನೆ GST ಏನಾಗುತ್ತೆ ಅಂದರೆ ITದು ಸೆಂಟ್ರಲ್ ಆಗಿರೋದ್ರಿಂದ ಅದು ಅಲ್ಲಿ ಕ್ಲಿಯರೆನ್ಸ್ ಆಗಿರುತ್ತೆ. ಈಗ ಯಾಕಂದರೆ GSTಗೆ ಸಪ್ರೇಷನ್ ಮಾಡಿಕ್ಕೆ ಅದು ಪ್ರೋಸೆಸ್ ಮಾಡ್ತಿದೆ ಸರ್. ಬಟ್ ಅದರಿಂದ ಇನ್ನೂ ಆಗಿಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರು, ಪ್ರೋಸೆಸ್ಸಲ್ಲಿದೆ. ಅದು ಗೌರ್ಮೆಂಟ್ ಈಗ ಕ್ಲಿಯರೆನ್ಸ್ ಆದರೆ ಕ್ಲಿಯರೆನ್ಸ್ ಮಾಡ್ತೀವಿ ಸರ್. ರಾಜ್ಯ ಸರ್ಕಾರದವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ GST ಹಾಂ ಸರ್, ಇದೆ ಸರ್, ಗೈಡ್ಲೈನ್ಸ್ ಇದೆ ಸರ್. ಸರ್ ವಾಣಿಜ್ಯ ತೆರಿಗೆಯಲ್ಲಿ GST ಪೇಯಿ ಅಂತ ಬರ್ತಾರೆ. ಇದೆಲ್ಲದನ್ನು ಕ್ರೋಢೀಕೃತವಾಗಿ ಅದು ನಮ್ಮ ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತಾ ಇರೋದ್ರಿಂದ ಇದು ಇನ್ನೂ ಗೌರ್ಮೆಂಟ್ ಹಂತದಲ್ಲಿ ಅಂತಿಮ ಚರ್ಚೆ ಇದೆ ಸರ್. ನಾನು ಹೇಳಿರೋ ಪ್ರಕಾರ GST ಏನೋ ನಮ್ಮ ಗ್ರೌಂಡ್ ಲೆವೆಲ್ಸಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರು ಏನು ಈ ಸ್ಕೀಮಿಗೋಸ್ಕರ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಅಪ್ಡೇಟ್ ಮಾಡೋರು ಇರ್ತಾರೆ ಸರ್. ಸಣ್ಣ ಪುಟ್ಟ ಯಾವುದಾದ್ರೂ ಒಂದು ವಾಣಿಜ್ಯೋದ್ಯಮ ಇದನ್ನು ಏನಾದರೂ ಮಾಡಬೇಕಂದ್ರೆ ಅವರು GSTನ ಮಾಡಿಬಿಡ್ತಾರೆ ಸರ್. ಹಾಗಾಗಿ ಅದು ಡೇಟಾಬೇಸಲ್ಲಿ ಅಪ್ಡೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಸರ್. ಸೊ ಇದರಲ್ಲಿ ಮೇನ್ ಪ್ರಾಬ್ಲಮ್ ಆಗೋದಂದರೆ GST ಕ್ಲಿಯರೆನ್ಸ್ ಮಾಡಿದ್ರು ಕೂಡ ITದು ಕ್ಲಾರಿಫಿಕೇಷನ್ ಸೆಂಟ್ರಲಿಂದ ಬಂದರೆ ಮಾತ್ರ ಈ ಒಂದು ಇದನ್ನು ಚೇಂಜಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ಅಲ್ಲ ಸರ್, ಅದು ಅಪ್ಡೇಟ್ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮಾಡ್ತಿದ್ದಾರೆ ಸರ್, IT ರಿಟರ್ನ್ಸ್. ಈಗ ಅದರಲ್ಲಿರೋದು ನಮ್ಗೆ ಗೈಡ್ಲೈನ್ಸ್ ಬಂದಾಗ ಫಸ್ಟ್ ಬಂದಿರೋದು ಅನರ್ಹ ಅಂತ ಯಾವುದಕ್ಕೆ ಮಾಡ್ತೀವಿ ಅಂದರೆ ಅವರು IT ಅಥವಾ GST ಯಜಮಾನ ಅಥವಾ ಯಾವ ಪತಿ ಯಜಮಾನಿ ಅಥವಾ ಅವ್ರ ಪತಿ ಯಾರೇ ಕಟ್ಟಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿನೇ ಗೈಡ್ಲೈನ್ಸ್ ನಮ್ಮಲ್ಲಿ ಅನರ್ಹತೆಗೆ ಕೊಟ್ಟಿರೋದು ಸರ್. ಹಾಗಾಗಿ ಇದೇನು ಡೇಟಾಬೇಸ್ ಇದೆಯಲ್ಲ ಸರ್, ಅದು ಅಪ್ಡೇಟ್ ಆಗಬೇಕು. ಕೆಲವೊಬ್ಬರು ಏನು ಮಾಡ್ತಿದ್ದಾರೆ, ಈ ಸ್ಕೀಮ್ ಸಲುವಾಗಿ ಕ್ಯಾನ್ಸಲ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಕೆಲವಷ್ಟು ವಿಷಯಗಳು ಬರ್ತಾ ಇದೆ. ಅದು ITದಷ್ಟೇ GSTದಷ್ಟೇ ಅಪ್ಡೇಟ್ ಆಗುತ್ತೆ. ಬಟ್ ITದು ಈಗ ಏನು ಹೊಸ ಸ್ಲ್ಯಾಬ್ ಪ್ರಕಾರ ನೋಡಿದಾಗ ಮುಂದೇನಾದರೂ ಬದಲಾವಣೆ ಆಗೋ ಸಾಧ್ಯತೆಗಳು ಇದೆ ಸರ್. ಈಗ 12 lakhs ಇಂಥ ಇದನ್ನು ಇದೆ ಅಲ್ಲ ಸರ್. ಸೊ ಅವಾಗ ಏನಾದರೂ ಬದಲಾಗುತ್ತೆ. ಬಟ್ ಇದು ಗೌರ್ಮೆಂಟ್ ಅವರೇ ಫೈನಲೈಸ್ ಮಾಡ್ತಾರೆ. ರಾಜ್ಯ ಸರ್ಕಾರದಿಂದ ಗೈಡ್ಲೈನ್ಸ್ ಕೊಟ್ಟರು. ಅದೇ ಸರ್, ಇದೆ ಮೇಡಮ್, ಸರ್ಕಾರದ ವತಿಯಿಂದ ಇದುವರೆಗೆ ಎಷ್ಟು ತಿಂಗಳು ಎಲ್ಲಿವರೆಗೆ ಬಂದದ್ದು ಮೇಡಮ್? ಸರ್, ಈಗ ಅಕ್ಟೋಬರ್ ಆಗಿದೆ ಸರ್. ನವೆಂಬರ್ದು ಅದೇನು ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಆಗ್ಬೇಕಣ್ಣ. ಅಂದರೆ TPಗೆ ಮೂವ್ಮೆಂಟ್ ಆಗುತ್ತೆ. TP ಮುಟ್ಟೈತೆ ಅಂತ ನಿನ್ನೆ ಮೇಡಮ್ ಅವರು ಹೇಳಿದರು, ಲಕ್ಷ್ಮೀ ಮೇಡಮ್ ಅವರು. ಅಂದರೆ ಅಧಿಕೃತವಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 4 ತಿಂಗಳ ಅಮೌಂಟ್ ಸಾರ್ವಜನಿಕರಿಗೆ ಬೀಳಬೇಕು. ಜನ ಕೇಳ್ತಾ ಇದ್ದಾರೆ ಕರೆಕ್ಟ್ ಆಯ್ತು. 3 ತಿಂಗಳು ಇನ್ನೊಂದು ಎಲ್ಲರಿಗೂ ಹೇಳಿದ್ರು ಫಸ್ಟ್ ಈಗ ಎರಡನೇ ದುಡ್ಡು ಇಲ್ಲಿವರೆಗೂ ಸರ್ಕಾರ ಬಂದಾಗಲಿಂದ ಇಲ್ಲಿವರೆಗೂ ಎಷ್ಟು ದುಡ್ಡು ಬಿದ್ದಿದೆ ಗಂಗಾವತಿ ತಾಲೂಕಿಗೆ ಅಂತೇಳಿ ಒಂದು ಲಿಸ್ಟ್ ಕೊಡ ಅಂತ ಹೇಳಿದ್ವಿ. ಅದ್ರ ಕೊಡ್ತಾನೆ ಇಲ್ಲ. ಅದು ಏನಾಗುತ್ತೆ ಅಂದರೆ ನಮ್ಮ ಗಂಗಾವತಿದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್. ನನಗೆ ಬೈಫರ್ಕೇಷನ್ ಮಾಡಿ ಕೊಡೋಕ್ಕೆ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಜೂರಿಸ್ಟಿಕ್ಷನ್ನ 3 ತಾಲೂಕಿಂದ ಕಂಬೈಂಡ್ ಆಗುತ್ತೆ. ಅದನ್ನು ನಾನು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟರೆ ಪ್ಲಸ್ ಮೈನಸ್ ವ್ಯತ್ಯಾಸ ಆಗ್ಬೋದು ಸರ್. ಬೇಕಾದ್ರೆ ಆ ಥರ ನಮ್ಮ ಮಾಹಿತಿ ತೊಗೊಂಡು ನಮ್ಮ ಬೆನಿಫಿಷರಿಗೆ ಏನಿದೆ ಎಷ್ಟು ಇದಾಗಿದೆ ಅಂತ ತೊಗೊಂಡು ಅಪ್ಡೇಟ್ ಮಾಡ್ತೀನಿ ಸರ್. ನೆಕ್ಸ್ಟ್ ಟೈಮು ನಮ್ಮ ಗಂಗಾವತಿಯಿಂದ ಅಷ್ಟೇ ಬೈಫರ್ಕೇಟ್ ಮಾಡಿ ಕೊಡಿ ಮೇಡಮ್ ಸರ್. ಅದು ನನಗೆ ಸಿಗೋದಿಲ್ಲ. ಈಗ ಸಾಫ್ಟ್ವೇರಲ್ಲಿ ಬರೋದೇ 4 ತಾಲೂಕು ಮಾತ್ರ ಬರುತ್ತೆ ಸರ್. ಇದು ಒಂದೇ ಇಶ್ಯೂ. ಒಂದು ಕಡೆ ಆನೆಗಂದಿ ಪಂಚಾಯತ್ ಅಂತಿದೆ, ಮತ್ತು ಇನ್ನೊಂದು ಕಡೆ ಆನೆಗಂದಿ ಪಂಚಾಯತಲ್ಲಿ ಕೃಷ್ಣಾಪುರ ಹೊಸದುರ್ಗ ಆಗಿದೆ. ಹಾಗಾಗಿ ಒಂದೇ ಕಡೆ ಆದರೆ ಇನ್ನೊಂದೇನಂದ್ರೆ ಬೆಳಗಾವಿ ಬರೀ ನೋಡ್ರಿ ಯಾರು ಈ ಗೃಹಲಕ್ಷ್ಮಿ ದುಕಾನ್ ಯಾರು ಸದುಪಯೋಗ ಮಾಡಿದ್ರೆ ಆಗುತ್ತೆ ಮೇಡಮ್ ಅದು, ಅಥವಾ ಹಿಂಗೆ ಅದೇ ರೇಷನ್ ಕಾರ್ಡ್ನಾಗ ಅವರೇ ಅಂತ ಅಂದರೆ ಹೊಸ ರೇಷನ್ ಕಾರ್ಡು ಯಜಮಾನಿ ಅಂತ ಆಗ್ಬೇಕು ಮೇಡಮ್. ಯಾವ ಕಾರ್ಡ್ ಚೆಕ್ ಕೊಡೋದಲ್ಲ ಮೇಡಮ್ ರೇಷನ್ ಕಾರ್ಡ್. ಅದು ಆಟೋಮೆಟಿಕ್ ಬರ್ತಾ ಅರ್ಜಿ ಅದೇ ರೇಷನ್ ಕಾರ್ಡ್ ಮ್ಯಾಗ ಆಗುತ್ತೆ ಮೇಡಮ್. ರೇಷನ್ ಕಾರ್ಡ್ ಹೊಸ ಮಾಡೋದು ಅವಶ್ಯಕ ಇಲ್ಲ.
ಒಟ್ಟು ಮಹಿಳಾ ಕಳೆದ ವರ್ಷ 8,30,30,000 ಸರ್ 22,000 ಜನ ಸರಾಸರಿ ಮಹಿಳಾ ಸರ್. ಆದಾಯ ಜಾಸ್ತಿ ಆಗಿದೆ. ಜಾಸ್ತಿ 2,90,00,000 ಸರ್. ಹೋದ ಸರ್ತಿ 2,44,00,000 ಸರ್. 2,44,000 ಈ ಸಲ 2,90,00,000 ಸರ್. ಎಷ್ಟು ಜಾಸ್ತಿ ಆಗಿದೆ ಸರ್? ಹಾಂ ಎಷ್ಟು ಸರ್. ಜಾಸ್ತಿ ಆಗಿದೆ? 70 ಈ ವರ್ಷದ 2024 ಜನವರಿ 2025 70 ಲಕ್ಷ ಆದಾಯ ಜಾಸ್ತಿ ಆಗಿದೆ ಸರ್. ಅದೇ 22,000 ಈ ಸಲ 21,74 23,474 ಸರ್ ಈ ವರ್ಷ. ಕಳೆದ ವರ್ಷ 22,085 ಅದೇ 22,085 ಸರ್. ಅಂದ್ರೆ ಕಡಿಮೆ ಆಗಿದ್ದಾರಾ? ಸ್ವಲ್ಪ ಕಮ್ಮಿ ಸರ್. ಕಡಿಮೆ ಇದೆ. ಹಾಂ ಹೌದು ಆದಾಯ ಜಾಸ್ತಿ ಸರ್. ಹಾಂ ಸರ್. ಏನು ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಬಂದ್ರೆ ಅವ್ರೇ ಸುಮ್ಮನೆ ಇರಲ್ಲ, ಬೇರೆಯವರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಸೌಜನ್ಯದಿಂದ ಮಾತಾಡಿ ಈ ಅವರ ಈಗೇನು ಕೃಷಿ ಡಿಪೋಸಲ್ ಅಂತ ಹೇಳಿದ್ರು ಅವರು ಅದು ಕ್ಲಾರಿಫೈ ಕೊಟ್ಕೊಂಡ್ರು. ಇದು ಗಂಗಾವತಿ, ಇದು ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ಭಾಳ ಇತಿಹಾಸ ಐತಿ. ಯಾರು ರೋಡ್ಗೆ ಗೊತ್ತಿರ್ಬೋದು. ಗಂಗಾವತಿ ಭಾಳ ಇತಿಹಾಸ. ಇಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ ಯಡಿಯೂರಪ್ಪ ಅವರು ಶಿಕಾರಿಪುರದಲ್ಲಿ ಕಟ್ಕೊಂಡಾರೆ, ಜೇವರಿಗೆ ಗುಲ್ಬರ್ಗದಲ್ಲಿ ಕಟ್ಕೊಂಡ್ರೆ. ಬಾಕಿ ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ಜನ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಹೌದಾ? ನಮ್ಮ ಗಂಗಾವತಿ ಭಾಳ ಇತಿಹಾಸ ಇದೆ. ಗಂಗಾವತಿ ಬಾರ್ಡ್ರಿಗೆ ಬಂತಂದ್ರೆ ಯಾವ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಲಿ ಬಸ್ ಸ್ಟ್ಯಾಂಡ್ ಯಾರು ಸಿಕ್ಕೊಂಡಿರಲಿ ಜನರ ಜೊತೆ ಸೌಜನ್ಯದಿಂದ ವರ್ತಿಸ್ಬೇಕು. ಸಿಂಗ್ಲೂರಿಗೆ ಮಾತಾಡೋದು ನಮ್ದು ರೈಟ್ಸ್ ಇಲ್ಲ, ಯಾರಿಗೂ ರೈಟ್ಸ್ ಇಲ್ಲ. ಹೌದಾ? ಯಾಕಂದ್ರೆ ನಾವು ಪಬ್ಲಿಕ್ ಸರ್ವೆಂಟ್ ಆಗಿ ಬಂದಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ನೋಟಿಫಿಕೇಶನ್ ಕೊಟ್ಬಿಡಿ ಸರ್. ಮತ್ತೆ ಮೇಲಾಧಿಕಾರಿಗಳು ಯಾರು ಬಂದಿದ್ದಾರೆ ಅಂದ್ರೆ ಏನೋ ಕಂಪ್ಲೇಂಟ್ ಬಂತಂದ್ರೆ ಕೇಳಂತ ಹೇಳಿ ಫಸ್ಟ್ ಏನಾಗಿದೆ ಏನಿಲ್ಲ ಕೇಳಂತ. ಆಮೇಲೆ ನೋಡಿ ಡಿಸಿಷನ್ ಮಾತಾಡ್ಬೇಕು. ಸುಮ್ಮನೆ ಬಂದು ಏನು ಕೇಳಿದೇನಿಲ್ಲ ಏನು ಬೆಳೆಸ್ಬೇಕಂದ್ರೆ ಬಿಡ್ಬೇಕಂದ್ರೆ ಏನು ಬೆಳೆಸ್ನಂದ್ರೆ ಏನೋ ಅಂತಿದ್ರ ಅಲ್ಲ ಸರ್, ಬೆಳೆಸ್ಬೇಕಂದ್ರೆ ಏನೋ ಮಾಡ್ತಿದ್ರ ಮತ್ತೆ ಮಾತಾಡೋಣ ಅಂತ ಹೇಳಿ ಹೇಳ್ಬೇಕಿಲ್ಲ ಇವ್ರು ತಪ್ಪು ಹೇಳ್ಬೇಕು. ಅವ್ರ ಕಡೆನೇ ಮಾತಾಡಿದ್ರೆ ಹೆಂಗಾಗ್ಬಿಡುತ್ತೆ ಹೇಳ್ರಿ. ಸಿಂಗ್ಳೂರಿಗೆ ಮಾತಾಡೋದು ಹೆಣ್ಮಕ್ಳಿಗೆ ಮಾತಾಡ್ತಾರೆ, ನಡಿ ನಡಿ ಆ ಕಡೆ ಅಂತೇಳಿ ಹಿಂಗೆ ಮಾತಾಡ್ತಾರೆ. ವಯಸ್ಸಾದ್ರಿಗೂ ಕೂಡ ಮರ್ಯಾದೆ ಕೊಡ್ತಾ ಇಲ್ಲ. ಸರ್ ತಮ್ಮ ಏನು ಅಭಿನಂದಿಸಿದಾರಲ್ಲ ಅವರಿಗೆ ಭಾಳಷ್ಟು ಕಂಪ್ಲೇಂಟ್ಗಳಿದೆ. ಪ್ರಯಾಣಿಕರ ಅವರನ್ನು ಫ್ರೀಯಾಗಿ ಬರ್ತಾ ಇಲ್ಲ. ಅವ್ರಿಗೆ ದುಡ್ಡು ಕೊಡುತ್ತೆ ಸರ್ಕಾರ. ಅವರು ಟ್ಯಾಕ್ಸ್ ಪೇ ಇದ್ದಾರೆ. ಒಂದು ಸಣ್ಣ ಏನಾದರೂ ಖರೀದಿ ಮಾಡಿದ್ರು ಕೂಡ ಅವರು GST ತೆಗೆದು ಬೇರೆ ಬೇರೆ ಟ್ಯಾಕ್ಸ್ ಎಲ್ಲ ಬರ್ತಾರೆ. ಅವರೆಲ್ಲರೂ ಕೂಡ ಟ್ಯಾಕ್ಸ್ ಪೇಯರ್ಸ್. ಅವ್ರಿಗೆ ತಾವೇನೋ ಫ್ರೀಯಾಗಿ ಮಾಡ್ಬಿಟ್ಟಾರ, ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಭಾಳಷ್ಟು ಜನ ಪ್ರಯಾಣಿಕರು ಅದಕ್ಕೆ ಮಾತಾಡ್ತಾರೆ ನಾವು ಕೇಳಿದ್ವಿ. ಹಾಗಾಗಿ ಅವ್ರಿಗೆ ಕ್ಲಿಯರಾಗಿ ಅವ್ರಿಗೆಲ್ಲ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾರಲ್ಲ. ಏನಿದ್ರು ಸರ್ಕಾರ ಆದೇಶ ನಾವು ತಲೆಬಾಗ ನಾವು ಸ್ಪಂದನೆ ಮಾಡಬೇಕಾಗುತ್ತೆ ಸರ್. ಈಗ ಅವ್ರಿಗೆ ನಾವು ಪ್ರತಿ ತಿಂಗಳ ನಾವು ಆರು ಮೇಲೆ ಅವ್ರಿಗೆ ಡ್ರೈವರ್ ಕಂಡಕ್ಟರ್ಗೆ ಗಾಡಿ ನಡೆಸೋ ಬಗ್ಗೆ ಒಂದು ಜನರು ಕೂಡ ಹೊಂದಾಣಿಕೆಯಿಂದ ಹೆಂಗೆ ಹೋಗ್ಬೇಕು ಅನ್ನೋದೆಲ್ಲ ಮಾಹಿತಿ ನೀಡ್ತೀವಿ. ಅದು ದಿನ ನಾವು ಅವ್ರ ಜೊತೆ ಯಾರು ಪ್ರಯಾಣಿಕರಿದ್ದಾರೆ ಅವ್ರ ಜೊತೆ ಸ್ವಚ್ಛತೆ ವರ್ತನೆ ಮಾಡಬೇಕು. ಒಂದು ವೇಳೆ ಅವ್ರು ಏನೋ ಮಾತಾಡಿದ್ರು ಕೂಡ ನನ್ನೆಲ್ಲ ಸುಧಾರಿಸಿ ಅವ್ರು ಇದ್ದಿಲ್ಲ ಇದ್ದೀರ ಅಂತ ಅಲ್ಲ ಸರ್, ನಾವಿದ್ದಾಗ ಆ ಥರ ಗಲಾಟೆ ನೆಡ್ಲಾರಿ ಬಂದು ಏನಪ್ಪ ನಮ್ಗೆ ಆಗಿರ್ಬೋದು. ಆದರೂ ನಮ್ದು ಫೋಕಸ್ ಮಾಡಿ ಸಾಮಾನ್ಯ ಜನರಿಗೂ ಸರ್ಕಾರ ಅಧಿಕಾರಿಗಳಿಗೂ ವ್ಯತ್ಯಾಸ ಇದೆ. ಅವ್ರು ಮಾಡ್ತಾರೆ, ನುಡಿಜ ಮಾಡ್ತಾರೆ, ಇವ್ರು ನುಡಿಜ ಮಾಡ್ತಾರೆ. ಏನು ಅರ್ಥ? ಅಲ್ಲ ಅವ್ರಿಗೆ ನಮ್ಗೆ ವ್ಯತ್ಯಾಸ ಇಲ್ಲ. ಒಂದು ಇನ್ಸಿಡೆಂಟ್ ಆಯ್ತು. ನಾನು ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಲ್ಲಿ ಓಡಾಡ್ತೇನೆ. ನಾನು ಒಂದು ಕಡೆ ಬಂದು ಆ ಬಸ್ನಾಗ ಯಾರೋ ಬಂದು ನಾವು ಎಲ್ಲಿ ಏನಾದರೂ ಅಂತ ಹೇಳಿ ಚೇಂಜ್ ಸಲಾಗಿ ಚೇಂಜು ಇಲ್ಲಪ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದು ಎಲ್ಲಿ ಹೇಳಿಕ್ಕೆ ನಮ್ಮಂತ ಚೇಂಜ್ ಇಲ್ಲ, ಬಸ್ ಸ್ಟ್ಯಾಂಡ್ ತನಕ ಕರ್ಕೊಂಡು ಮಾಡ್ತಾರೆ. ಇಲ್ಲಿ ಬಂದು ಏನಂತಲ್ಲ 4-5 ಮಂದಿ ಸೇರಿ ಕೊಟ್ಕೊಡ್ತಾರೆ. ಅವ್ರು ಮನೆ ಹಾಕ್ತಾರೆ. ಅದಕ್ಕೆ ನಮ್ಮ ಬೇರೆ ಎತ್ತಿರಿ ನೀವು ಕೊಟ್ಬಿಡ್ರಿ ಅಂತ ಹೇಳಿದ್ರೆ ಬಾಯಿ ಆಗಿ ಒಂದು ಇದು ಆಗಿ ಒಳಗೆ ಹಾಕಿ ಎಲ್ಲ ಏನೋ ಮಾಡಿ ನಿಮ್ಮ ಹತ್ರ
ಅಲ್ಲಿ ಯಾರು ಕಂಟ್ರೋಲರ್ ಯಾರು ಕುಂತಿರ್ತಾರ ವಿಮಾನ ಇದ್ರ ಸಲುವಾಗಿ ಪೊಲೀಸ್